ಬೈ ಎಲೆಕ್ಷನ್ ಪ್ರಚಾರ ಜೋರಾಗ್ತಾ ಇದೆ. ಮತದಾನಕ್ಕೆ 5 ದಿನ ಬಾಕಿ ಇದ್ದು ಘಟಾನುಘಟಿ ನಾಯಕರು ಕ್ಷೇತ್ರದಲ್ಲೇ ಬೀಡು ಬಿಟ್ಟು ತಂತ್ರ ಪ್ರತಿತಂತ್ರವನ್ನ ಹೆಣೆಯುತ್ತಿದ್ದಾರೆ. ಬಾಗಲಕೋಟೆಯಲ್ಲಿ ಸಿಎಂ ಸರಣಿ ಸಭೆಯನ್ನ ಮಾಡಿದ್ರು. ಇಡೀ ಸಚಿವ ಸಂಪುಟ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಬೆವರು ಹರಿಸ್ತಾ ಇದೆ. ಇತ್ತ ಬಿಜೆಪಿ ಕೂಡ ಹಳೆ ಬೈ ಎಲೆಕ್ಷನ್ ಸೋಲಿಗೆ ಸೇಡು ತೀರಿಸಿಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೆ. ಕರ್ನಾಟಕದ ಹೃದಯ ಭಾಗ ದಾವಣಗೆರೆ, ಕೃಷ್ಣೆಯ ವಡಲೂರು, ಬಾಗಲಕೋಟೆಯಲ್ಲಿ ಮತ ಕದನದ ರಂಗು ಕಾಣಿಸ್ತಾ ಇದೆ. ಮತ ಯುದ್ಧದಲ್ಲಿ ಸಿದ್ದರಾಮಯ್ಯ ಬತ್ತಳಿಕೆಯಿಂದ ವಿರೋಧಿಗಳ ವಿರುದ್ಧ ಮಾತಿನ ಬ್ರಹ್ಮಾಸ್ತ್ರಗಳು ಚಿಮ್ಮಿವೆ. ವರುಣಾಧಿಪತಿ ವೀರಾವೇಶಕ್ಕೆ ದಿಕ್ಕುಗಳು ಕಂಪಿಸ್ತಾ ಇವೆ. ಅತ್ತ ಕನಕವೀರ ಕಟ್ಟಪ್ಪ ಗೆಲುವಿನ ಟೊಂಕ ಕಟ್ಟಿದ್ದಾರೆ. ಬಿಜೆಪಿ ಅತಿರಥರು ಅಖಾಡದಲ್ಲಿ ಅಬ್ಬರಿಸ್ತಾ ಇದ್ದು ಮತದಾರ ಕ್ಷಣ ಹೊತ್ತು ಅಣಿಮುತ್ತ ಗೊಂದಲಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ. ಮತದಾನಕ್ಕೆ 5 ದಿನ ತೀವ್ರಗೊಂಡ ಪ್ರಚಾರದ ಕಣ. ಬಾಗಲಕೋಟೆಗೆ ಸಿಎಂ ರೀಎಂಟ್ರಿ, ಸರಣಿ ಮೀಟಿಂಗ್. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಪ್ರತಿಷ್ಠೆಯ ಯುದ್ಧ. ಆಡಳಿತ ವಿರೋಧಿ ಅಲೆ ಇದೆಯೇ ಇಲ್ಲವೇ ಎಂಬುದಕ್ಕೆ ನಾಡಿಮಿಡಿತ ಶಾಸ್ತ್ರದ ಅಗ್ನಿ ಪರೀಕ್ಷೆ. ಇತ್ತ ಬಿಜೆಪಿ ಪಡೆಯು ಕಳೆದ ಚುನಾವಣೆಯ ಸೋಲನ್ನ ಮರೆತು 2 ಕ್ಷೇತ್ರಗಳನ್ನ ಗೆಲ್ಲುವ ಮೂಲಕ ತನ್ನ ಬಲ ಪ್ರದರ್ಶಿಸಲು ಸಜ್ಜಾಗಿದೆ. ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ಕ್ಷೇತ್ರದಲ್ಲಿ ಮತಕ್ಕಾಗಿ ಸಮರಾಭ್ಯಾಸ ಆರಂಭಿಸಿದ್ದಾರೆ. ಬೆಳಗ್ಗೆ ಆಗ್ತಿದ್ದಂತೆ ಟೆಂಪಲ್ ರನ್ಗಿಳಿದ ಸಿಎಂ ಐತಿಹಾಸಿಕ ಮುಚಖಂಡಿ ದುರ್ಗಾದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆದ್ರು. ಬಳಿಕ ವಿವಿಧ ಸಮುದಾಯಗಳ ಸಭೆ ನಡೆಸಿದ್ರು. ಬಾಪೂಜಿ ಸಹಕಾರಿ ಬ್ಯಾಂಕ್ನಲ್ಲಿ ವ್ಯಾಪಾರಸ್ಥರೊಂದಿಗೆ ಮೀಟಿಂಗ್ ಮಾಡಿದ್ರು. 3 ಕಡೆ ಪ್ರಚಾರ ನಡೆಸಿದ ಸಿಎಂ ಆಪ್ತ ದಿವಂಗತ ಮೇಟಿ ಪುತ್ರ ಗೆಲುವಿಗಾಗಿ ಮತಯಾಚಿಸಿದ್ರು. ನಮ್ಮ ನಿರೀಕ್ಷೆಗೂ ಮೀರಿ ಜನರ ಸ್ಪಂದನೆ ಇದೆ. ದಾವಣಗೆರೆಯಲ್ಲೂ ಕೂಡ ಪ್ರಚಾರ ಮಾಡಿದೆ ನಾನು. ಇಲ್ಲಿ ಬಾಗಲಕೋಟೆಯಲ್ಲೂ ಕೂಡ ಪ್ರಚಾರ ಮಾಡಿದೆ. 2 ಕಡೆ ಗೆಲ್ತೀವಿ ನಾವು. ಬಾಗಲಕೋಟೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡ ಸಿಎಂ ಕ್ಷೇತ್ರದಲ್ಲಿ ಖುದ್ದು ಮುಂದಾಳತ್ವ ವಹಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಎಲೆಕ್ಷನ್ ಮಾಸ್ಟರ್ ಸತೀಶ್ ಜಾರಕಿಹೊಳಿ ಕ್ಷೇತ್ರದ ಪಿನ್ ಟು ಪಿನ್ ಮಾಹಿತಿ ನೀಡುತ್ತಿದ್ದಾರೆ. ಮೈನಸ್ ಇದ್ದಲ್ಲಿ ಸಿಎಂ ಅವರಿಂದ ಸರಿಪಡಿಸುವ ಯತ್ನ ನಡೆಸಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಗೆಲ್ಲಲು ಕಾಂಗ್ರೆಸ್ ಇನ್ನಿಲ್ಲದ ಕಸರತ್ತು. ಮುಸ್ಲಿಂ ಮತಗಳು ಹಿಡಿದಿಟ್ಟುಕೊಳ್ಳಲು ಕಾಂಗ್ರೆಸ್ ಸ್ಟ್ರಾಟಜಿ. ಇತ್ತ ದಾವಣಗೆರೆ ದಕ್ಷಿಣದಲ್ಲಿ ವಿಜಯ ಪತಾಕೆ ಹಾರಿಸಲು ಕಾಂಗ್ರೆಸ್ ಹೋರಾಡ್ತಾ ಇದೆ. ಮುಸ್ಲಿಂ ಮತಗಳು ಹಿಡಿದಿಟ್ಟುಕೊಳ್ಳಲು ಸ್ಟ್ರಾಟಜಿ ಮಾಡ್ತಾ ಇದೆ. ಮುಸ್ಲಿಂ ಮತ ಚದುರದಂತೆ ನೋಡಿಕೊಳ್ಳಲು ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ, ಸಿಎಂ, ಡಿಸಿಎಂ ಖುದ್ದು ಅಖಾಡಕ್ಕೆ ಇಳಿದಿದ್ದಾರೆ. ರಾಜ್ಯ ಮುಸ್ಲಿಂ ನಾಯಕತ್ವವನ್ನೇ ಕ್ಷೇತ್ರದಲ್ಲಿ ಬೀಡು ಬಿಡಿಸಿದೆ. ಇತ್ತ ಬೈ ಎಲೆಕ್ಷನ್ನಲ್ಲಿ ಮಹಿಳಾ ವೋಟ್ ಸೆಳೆಯಲು ಬಿಜೆಪಿ 1 ಲೈನ್ ಅಜೆಂಡಾ ಫಿಕ್ಸ್ ಮಾಡಿಕೊಂಡಿದೆ. 2 ಕ್ಷೇತ್ರಗಳಲ್ಲಿ ಮಹಿಳಾ ವೋಟ್ಗಳು ಸೆಳೆಯಲು ಸಿದ್ಧತೆ ನಡೆಸಿದೆ. ಪ್ರಚಾರ ಕಣಕ್ಕೆ 2 ಮಹಿಳಾ ನಾಯಕಿಯರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅಖಾಡಕ್ಕಿಳಿಸಿದ್ದಾರೆ. ಇತ್ತ ಕೇಂದ್ರ ಸಚಿವ ಕುಮಾರಸ್ವಾಮಿ ಎಂಟ್ರಿ ಪ್ರಚಾರ ಕಣವನ್ನ ಇನ್ನಷ್ಟು ಕಾವೇರಿಸಿದೆ. ದಾವಣಗೆರೆಯಿಂದ ಮಹದೇವ ಜೊತೆ ಕೃಷ್ಣ ಹಾದಿಮನಿ, ನ್ಯೂಸ್ ಫಸ್ಟ್ ಬಾಗಲಕೋಟೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.